ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನೋಡಿ, ಇದು ನಿಜ ಘಟನೆ. ಇವತ್ತು ಜೂನ್ 28 ಭಾನುವಾರ. ಇದು ತುಮಕೂರಿನ ಸುದ್ದಿ. ಏನಪ್ಪಾ ಅಂತಂದ್ರೆ ನೋಡಿ, ನಾವು ಮನೆಯಿಂದ ಹೆಣ್ಮಕ್ಳನ್ನ ಹೊರಗಡೆ ಎಷ್ಟೋ ಜನ ಇವತ್ತು ಹೋಗಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಕ್ಷೇಮವಾಗಿದಾರ ಬಿಡು, ಚೆನ್ನಾಗಿದಾರ ಬಿಡು ಅಂತ ನಾವು ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತೀವಿ. ಆದ್ರೆ ಹೊರಗಡೆ ಇಂತಿಂತ ಘಟನೆಗಳು ಕೆಲವೊಮ್ಮೆ ನಡೆದಾಗ ಮೈ ಜುಮ್ ಅನ್ಸುತ್ತೆ. ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಡೋದಕ್ಕೂ ಕೂಡ ಪೇರೆಂಟ್ಸ್ ಗಳು ಹೆದರ್ತಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ರಮ್ಯಾ ಮತ್ತೆ ನಾಗೇಂದ್ರ ಅಂತ ಇಬ್ರು ಪ್ರೇಮಿಗಳಿರ್ತಾರೆ. ಅವರು 6 ವರ್ಷಗಳಿಂದ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ನಾಗೇಂದ್ರ ಪದೇ ಪದೇ ಅವಳಿಗೆ ಹೊಡಿತಾ ಇದ್ದ ಅಂತ ವಿಷಯ ತಿಳಿದು ಬರುತ್ತೆ. ಈ ಕಾರಣದಿಂದ ರಮ್ಯಾ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿರ್ತಾಳೆ. ಮತ್ತೆ ಇಬ್ರು ಕೂಡ ಪರಸ್ಪರ ಮಾತಾಡ್ಕೊಂಡು ಏಪ್ರಿಲ್ ಅಲ್ಲಿ ಮದ್ವೆ ಆಗೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಕಾರಣಾಂತರಗಳಿಂದ ಮದ್ವೆ ಏಪ್ರಿಲ್ ಅಲ್ಲಿ ಆಗಲ್ಲ. ಅದು ಮತ್ತೆ ಮೇ ತಿಂಗಳಿಗೆ ಮುಂದೂಡ್ತಾರೆ. ಆಗ್ಲೂ ಕೂಡ ಆಗಲ್ಲ. ಮೇ ತಿಂಗಳಲ್ಲೂ ಕೂಡ ಮದ್ವೆ ಆಗಲ್ಲ. ಹೀಗೆ ಮನಸ್ತಾಪ ಜಾಸ್ತಿ ಆಗತ್ತೆ. ರಮ್ಯಾ ಏನ್ ಮಾಡ್ತಿರ್ತಾಳೆ ಅಂದ್ರೆ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಒಂದಿನ ಅವನು ಫೋನ್ ಅಲ್ಲಿ ಮಾತಾಡಿ ಇಲ್ಲೇ ಹೋಗೋಣ ಬಾ ಅಂತ ಹೇಳಿ ಯುವತಿಯನ್ನ ಕರೆದು ಮನವೊಲಿಸಿ ನಾಗೇಂದ್ರ ಏನ್ ಮಾಡ್ತಾನೆ, ಬಾಡಿಗೆ ಕಾರಿನಲ್ಲಿ ಅಂಕೋಲಕ್ಕೆ ಕರ್ದ್ಕೊಂಡ್ ಬರ್ತಾನೆ. ಹೀಗೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಇಬ್ರು ಜಗಳ ಆಡ್ಕೋತಾನೆ ಬರ್ತಾರೆ. ಅಲ್ಲಿ ಜೋಗಿಹಳ್ಳಿ ಸಮೀಪ ರಮ್ಯಗೆ ಅವನ್ ಏನ್ ಮಾಡ್ತಾನೆ, ಚಾಕುವಿನಿಂದ ಎರೆದು ಬಿಡ್ತಾನೆ. ಈ ವೇಳೆಗೆ ಚಾಲಕ ಇರ್ತಾನಲ್ಲ, ಡ್ರೈವರು, ಅವನು ಪ್ರವೀಣ್ ಅಂತ ಅವನ ಹೆಸರು. ಅವನ ಕಾರನ್ನ ನಿಲ್ಸಿ ರಮ್ಯಳನ್ನ ಕೆಳಗಿಳಿಸ್ತಾರೆ. ಅದಷ್ಟೇ ಅಲ್ದೇನೆ ಆ ನಾಗೇಂದ್ರ, ರಮ್ಯನ ಲವರ್ ಇದಾನಲ್ಲ ನಾಗೇಂದ್ರ, ಅವನ್ ಕೈಯಲ್ಲಿ 3 ಸ್ಫೋಟಕಗಳನ್ನ ಇಟ್ಕೊಂಡಿರ್ತಾನಂತೆ. ಅವನು ಅದನ್ನ ಕಸ್ಕೊಂಡ್ಬಿಟ್ಟು ಆ ಡ್ರೈವರು ಎಸ್ದು ಬಿಡ್ತಾನೆ. ಆದ್ರೂ ಕೂಡ ಅವನ ಕೈಯಲ್ಲಿ, ನಾಗೇಂದ್ರನ್ ಕೈಯಲ್ಲಿ ಇನ್ನೊಂದಿರತ್ತೆ. ಆಗ ಆತ ಲೈಟರ್ ಅನ್ನ ಯೂಸ್ ಮಾಡ್ಕೊಂಡು ಆ ಸ್ಫೋಟಕನ ಡಮ್ ಅಂತ ಸ್ಫೋಟ ಮಾಡ್ಕೊಂಡೇ ಬಿಡ್ತಾನೆ. ಹೀಗೆ ಬೆಳ್ಳಂಬೆಳಗ್ಗೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗತ್ತೆ. ಏನಪ್ಪಾ ಅಂತಂದ್ರೆ ತುಮಕೂರಲ್ಲಿ ನಾಗೇಂದ್ರ ಮತ್ತೆ ಆ ಯುವತಿ ರಮ್ಯಾ ಅಂತಕ್ಕಂಥ ಯುವತಿ ಇಬ್ರು ಕೂಡ ಪ್ರೀತಿಸ್ತಿದ್ರಲ್ವಾ. ಬೆಂಗಳೂರಿಂದ ಅಂಕೋಲಕ್ಕೆ ಬಾಡಿಗೆ ಕಾರ್ನಲ್ಲಿ ಹೋಗುವಾಗ ಜಗಳ ಆಡಿ ನಾಗೇಂದ್ರ ಸ್ಫೋಟಿಸ್ಕೋತಾನೆ. ಆ ಏನು ಸ್ಫೋಟಕ ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ತನಿಖೆಯಿಂದ ಗೊತ್ತಾಗತ್ತೆ. ಈ ಸ್ಫೋಟದ ಸದ್ದು ಕೇಳಿ ಯಾವ್ದಪ್ಪ ಇದು ಅಂತ ಹೇಳಿ ಹೊರಗಡೆ ಬಂದು ಪೊಲೀಸರು ನೋಡೋ ಅಷ್ಟೊತ್ತಿಗೆ ಕಾರ್ ಸಮೇತ ಅದು ಸುಟ್ಟೋಗಿರುತ್ತೆ. ನೋಡಿ, ವಿಚಾರ ಏನು ಅಂತಂದ್ರೆ ಬೆಂಗಳೂರಿನ ಜಯನಗರ ಸಮೀಪದ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಯಾರು ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾರೆ ಅಂದ್ರೆ ರಮ್ಯಾನ ಫ್ರೆಂಡ್, ಸ್ನೇಹಿತೆ ಬೆಳಿಗ್ಗೆ 11:30 ಸುಮಾರಿಗೆ ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ರಮ್ಯಾಳನ್ನ ನಾಗೇಂದ್ರ ಅನ್ನೋನು ಕರ್ಕೊಂಡ್ ಹೋದ ಹೆದರ್ಸಿ ಅಂತ, ಚಾಕು ತೋರಿಸಿ ಹೆದರ್ಸಿ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಹೋದ ಅಂತ. ಹಾಗೆ ಹೇಳುವಾಗ ಕಾರಿನ ನಂಬರ್ ಕೂಡ ಅವಳು ಹೇಳಿರ್ತಾಳೆ, ರಮ್ಯನ್ ಫ್ರೆಂಡ್. ಆವಾಗ ಪೊಲೀಸರು ಆ ಕಾರನ್ನ ಪತ್ತೆ ಹಚ್ಚಿ ಆ ಪ್ರವೀಣ್ ಅನ್ನೋನಿಗೆ ಫೋನ್ ಮಾಡ್ತಾರೆ, ಡ್ರೈವರಿಗೆ ಫೋನ್ ಮಾಡಿ ಪೊಲೀಸ್ ಠಾಣೆ ಹತ್ರನೇ ನೀನು ಅದನ್ನ ಕಾರನ್ನ ತಗೊಂಡ್ಬರ್ಬೇಕು, ಅಲ್ಲೇ ನಿಲ್ಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಹೀಗೆ ಅವರು ಕಾರಲ್ಲಿ ಆಲ್ರೆಡಿ ನಾಗೇಂದ್ರ ಮತ್ತೆ ರಮ್ಯ ಇಬ್ರು ಕೂಡ ಜಗಳ ಮಾಡ್ತಾ ಇರ್ತಾರೆ. ಜಗಳ ಮಾಡ್ತಾ ಇರುವಾಗ ಆ ಪೊಲೀಸರು ಫೋನ್ ಮಾಡಿದ್ರು ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಆಗ ಅವನ್ ಏನ್ ಮಾಡ್ತಾನೆ, ತಕ್ಷಣನೇ ಕಾರನ್ನ ಸ್ಫೋಟ ಮಾಡ್ಕೊಂಡು ಆ ರೀತಿ ಪೊಲೀಸರು ಬಂದು ಕಾಪಾಡೋ ಅಷ್ಟ್ರಲ್ಲಿ ಅವಳಿಗೆ ಚಾಕುವನ್ನ ಹಾಕಿ ಈ ರೀತಿಯಾಗಿ ಬ್ಲಾಸ್ಟ್ ಅನ್ನ ಮಾಡ್ಕೊಂಡ್ಬಿಡ್ತಾನೆ. ಕಾರು ಸ್ಫೋಟಗೊಂಡ್ಬಿಡುತ್ತೆ. ಅವನು ನನ್ನ ಊರಿಗೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾ ಇರ್ತಾನೆ. ಆಕ್ಚುಲಿ ಹಿಂಗೆ ಜಗಳ ಮಾಡ್ತಾ ಇರ್ತಾರೆ ಇಬ್ರು ಕೂಡ. ಇವರು ಶಿರಾ ತಾಲೂಕಿನ ಜೋಗಿಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆದ್ದಾರಿ 48ರಲ್ಲಿ ಶನಿವಾರ ಈ ಘಟನೆ ಆಗಿರೋದು. ನಾನ್ ನಿಮಗೆ ಈ ನ್ಯೂಸ್ ಅನ್ನ ಹೇಳ್ತಾ ಇರೋದು ಮಾರನೇ ದಿವಸ ಭಾನುವಾರ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಅವನದು ವಯಸ್ಸು 30 ವರ್ಷ. ಕಾರಲ್ಲಿ ಜೀವಂತ ದಹನವಾಗಿರ್ತಕ್ಕಂಥವನ್ ಅವನೇ. ಇದೇ ಊರಿನ ಸಮೀಪ ಸರಳ ಬೈಲನ ಅಂತಕ್ಕಂಥ ಊರಿನವಳು ರಮ್ಯಾ. ಅವಳಿಗೆ 23 ವರ್ಷ. ಅವಳಿಗೆ ಗಾಯ ಆಗಿದೆ. ಪ್ರವೀಣ್ ಮತ್ತೆ ಅವಳನ್ನ ರಕ್ಷಣೆ ಮಾಡಿ ರಮ್ಯಾಳನ್ನ ಕಾಪಾಡಿ ಅಪಾಯದಿಂದ ಇಬ್ರು ಕೂಡ ಪಾರಾಗಿದ್ದಾರೆ, ಆದ್ರೆ ಗಾಯಗೊಂಡಿದ್ದಾರೆ. ಇವರು ಬೆಂಗಳೂರಿನಿಂದ ಅಂಕೋಲಗೆ ಕಡೆಗೆ ಹೋಗ್ತಾ ಇರುವಾಗ ನಾಗೇಂದ್ರ ಲೈಟರ್ ಬಳಸಿ, ಅಂದ್ರೆ ರಮ್ಯಾನ ಲವರ್, ಸ್ಫೋಟ ಮಾಡ್ಕೊಂಡು ಕಾರು ಕೂಡ ಹತ್ತಿ ಹುರಿದು ಅಷ್ಟೊತ್ತಿಗೆ ಪ್ರವೀಣ್ ರಮ್ಯಾ ಇಬ್ರು ಕೂಡ ಬಚಾವಾಗಿದ್ದಾರೆ. ಅಂದ್ರೆ ಡ್ರೈವರು ಅವಳನ್ನ ಕೆಳಗಿಳಿಸಿ ಅವನು ಕೂಡ ಪಾರಾಗಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 1 ಕಿಲೋಮೀಟರ್ ವರೆಗೂ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇದು ದುರಂತ ನಡೆದಿದ್ದು. ಯುವತಿಯನ್ನ ರಕ್ಷಿಸಿ ತಾನೂ ಬಚಾವಾದ ಚಾಲಕ. 6 ವರ್ಷದ ಕಿರಿಕ್ ಲವ್ ಸ್ಟೋರಿ ಕೊನೆಗೂ ದುರಂತದಲ್ಲಿ ಅಂತ್ಯ ಆಯ್ತು. ಕಾರನ್ನ ಸ್ಫೋಟಿಸ್ಕೊಂಡು ಅವನು ಸತ್ತೋಗ್ಬಿಟ್ಟ, ಜೀವಂತವಾಗಿ ಸತ್ತೋಗ್ಬಿಟ್ಟ. ಈ ರೀತಿ ಯಾರಿಗೂ ಕೂಡ ಆಗ್ಬಾರ್ದು. ಯಾರು ಕೂಡ ಇಂಥ ನಿರ್ಧಾರಗಳನ್ನು ಕೂಡ ಕೈಗೊಳ್ಬಾರ್ದು. ಯಾಕಂದ್ರೆ ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಅಲ್ವಾ. ಆ ರೀತಿಯಾಗಿ ಮಾನವ ಜನ್ಮ ಸಿಗೋದು ಒಂದು ಬಾರಿ. ಮನುಷ್ಯ ಯಾವತ್ತೂ ಕೂಡ ಈ ರೀತಿ ನಿರ್ಧಾರಗಳನ್ನ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.